ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್. ಈ ನಾಟಕದಲ್ಲಿ ಶಿಕ್ಷಕನಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಯ್ಯ. ಈ ನಾಟಕದಲ್ಲಿ ಅಟೆಂಡರ್ ಆಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ನಾಟಕದಲ್ಲಿ ಶಾಸಕ ಆಗಿದ್ದೇನೆ. ನನ್ನ ಮಕ್ಕಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಂಜುನಾಥ. ನಾನು ಈ ನಾಟಕದಲ್ಲಿ ವಿದ್ಯಾರ್ಥಿನಿ ಆಗಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ನನ್ನ ಹೆಸರು ಶರತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಮಲಕ್ಕ. ನಾನು ಈ ನಾಟಕದಲ್ಲಿ ತಾಯಿ ಪಾತ್ರ ವಹಿಸಿಕೊಂಡಿದ್ದೇನೆ. ಇವರು ನನ್ನ ಮಕ್ಕಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮಿ. ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೀತಾ. ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ನನ್ನ ಹೆಸರು ಗುರು. ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ದೇವಕ್ಕ. ನಾನು ಈ ನಾಟಕದಲ್ಲಿ ತಾಯಿ ಪಾತ್ರ ವಹಿಸಿದ್ದೇನೆ. ಇವರು ನನ್ನ ಮಕ್ಕಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚಿಕ್ಕಣ್ಣ. ನಾನು ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಂಕರ. ನಾನು ಈ ನಾಟಕದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ನಾವು ನಿಮ್ಮ ಮುಂದೆ ನಡೆಸುತ್ತಿರುವ ನಾಟಕದ ಹೆಸರು ತ್ಯಾಗಾಗಿ ಶಿಕ್ಷಣ. ಚಾನ್ಸೇ ಇಲ್ಲ. ನಾನು ಓದಿದ್ರು ಕಲೆಕ್ಟರ್ ಆಗೋದೇ ಇಲ್ಲ. ನಿನ್ ಚರಿತ್ರೆ ಬಗ್ಗೆ ನನ್ ಗೊತ್ತಿಲ್ವಾ? ನಿನ್ ತಮ್ಮ ನೋಡು ಎಷ್ಟು ಚೆನ್ನಾಗಿ ಓದ್ಕೋತಿದ್ದಾನೆ. ನಾನು ನಿನಗೆ ಮೊದಲೇ ಹೇಳಿಲ್ವಾ? ಓದ್ ನನ್ನ ತಲೆಗೆ ಹತ್ತಲ್ಲಂತ ಮಧ್ಯಾಹ್ನ ಸ್ಕೂಲಿಗೆ ಕಳಿಸ್ತೀಯಾ? ನೋಡ್ ಮಗ, ಈ ಪ್ರಪಂಚದಲ್ಲಿ ಏನ್ ಬೇಕಾದರೂ ಸಂಪಾದಿಸಬಹುದು, ಆದ್ರೆ ವಿಜ್ಞಾನ ಅಲ್ಲ. ಆಯ್ತು ಬಿಡು, ಅಲ್ಬೇಡ, ಒಯ್ತೀನಿ. ಬರ್ತೀವಮ್ಮ. ಲಕ್ಷ್ಮಿ, ಗುರು, ಸೀತಾ ಸ್ಕೂಲ್ಗೆ ಲೇಟ್ ಆಯ್ತು, ಬೇಗ ಬನ್ನಿ. ಹಾ, ಬಂದ್ರಿ ಅಮ್ಮ. ಇದು ನಂದು ಬುಕ್ಕ. ಇದು ನಂದು. ಯಾಕೋ ಈ ಕಿತ್ತಾಡ್ತಿದ್ದೀರಾ? ಗುರು ಅವಳ ಬುಕ್ ಅವಳಿಗೆ ಕೊಡು. ಹೋಗಮ್ಮ, ನೀ ಬರೇ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀಯ. ಅದು ಸಪೋರ್ಟ್ ಅಲ್ಲ ಕಣೋ, ಹೋಗಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಆಸೆ. ಆಯ್ತು ಬಿಡು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ್ ಭಟ್ರೆ ಹೇಳಿದ್ದಾರೆ. ಅಯ್ಯೋ ತರ್ಲೆ, ಸರಿ ಸರಿ, ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗು. ಆಯ್ತಮ್ಮ. ಎಲ್ಲಿ ಹೋದ್ರಿ ಇವರು? ಸ್ಕೂಲ್ಗೆ ಹೋಗ್ಬಾರ್ದು ಅಂತ ತಪ್ಪಿಸ್ಕೊಂಡ್ರ? ಮಾಡ್ತೀನಿ ಇವ್ರಿಗೆ. ಲೋ ಶಂಕರ, ಮದರ್ ಇಂಡಿಯಾ ಫುಲ್ ಗರಂ, ಸಿಕ್ಕಿದ್ರೆ ಚಟ್ನಿನೇ. ಏನ್ ಮಾಡೋದು ಈಗ? ಐಡಿಯಾ ಆಯ್ತಲ್ಲಿ ಒದೇ ಮಾತಲ್ಲಿ. ನೀನ್ ಹೋಗಿ ಸೈಡ್ ಅಲ್ಲಿ ಬ್ಯಾಗ್ ತುಂಬ ಓಡೋಣ. ಬಾ 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 ಬಾ. ಮದರ್ ಇಂಡಿಯಾ ಟಾಟಾ. ಲೋ ಅಣ್ಣ, ಇಲ್ಲೇ ಇದ್ರೆ ಅಮ್ಮ ತೋರ್ತಾಳೆ. ಬಾಟ ಉಬಾ ಹೋಗ. ನಿಂತ್ಕೊಂಡ್ರ ಆವೋಯ್ ನಾ ಬರಕ್ಕಿಲ್ಲ. ಮಾಡ್ತೀನಿ. ಕಮಲಕ್ಕ, ದೇವಕ್ಕ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ರ? ಅಯ್ಯೋ, ಕಾಟ ತಟ್ಕೊಂಡು ಸ್ಕೂಲ್ಗೆ ಕಳ್ಸೋಕೆ ಸಾಕಾಗೋಯ್ತು. ಅಯ್ಯೋ, ನನ್ನ ಮಕ್ಕಳ ಕೈಗೂ ಸಿಗ್ದೆ ತಿಂಡಿನೂ ತಿಂದೆ ಓಡೋಗ್ಬಿಟ್ರು ಪಾಪ. ಹೇಗೋ ಮುಂದೆ ಹೋಗಿ ದೊಡ್ಡವರಾದ್ರೆ ಸಾಕು. ಹೌದೌದು, ನೀನ್ ಹೇಳೋದೇ ಸರಿ.
ಸ್ಕೂಲಿಗೆ ಹೋಯ್ತಿದೀಯಾ ಮುಂದೆ ರ್ಯಾಂಕ್ ಬರ್ತೀಯಾ ಬಿಡು ಅತ್ತೆ ಗಡಿಗೆ ಚಿಂತೆ ಅಂದ್ರೆ ಸೊಸೈಟಿ ಸೀರೆ ಚಿಂತೆ ಅಂತೆ ನೆಟ್ಟಗೆ ಪಾಸ್ ಆಗೋಕೆ ಬಂದ್ರೆ ಇನ್ನ ರ್ಯಾಂಕ್ ಎಲ್ಲಿಂದ ಬಂತು ಏನ ಚಿಕ್ಕ ಫಿಲಿಂ ಸ್ಟಾರ್ ಚಿಕ್ಕನಿಗೆ ಡೈಲಾಗ್ ಹೊಡಿತಿದೀಯಾ ನಾನು ಒಂದರ ಕ್ಲಾಸ್ ಅಲ್ಲ ಮಾಸು ಯಾಕೋ ಶರತ್ ಬೇಜಾರಾಗಿದೀಯಾ ಸ್ಕೂಲಲ್ಲಿ ಲೇಟ್ ಆಯ್ತಂದ್ರೆ ಟೀಚರ್ ಹೊಡಿತಾರೆ ಅದಕ್ಕೆ ಅಯ್ಯೋ ಅಷ್ಟೇನಾ ಸ್ಕೂಲಿಗೆ ಬಂಕ್ ಕೊಡ್ದೆ ಆಯ್ತು ಏನಂತೀರೋ ನಾವು ರೆಡಿ ಹೋಗುವ ಇನ್ನೆಲ್ಲಿ ಹೋಗುವ ಹುಬ್ಬಳ್ಳಿಯಲ್ಲಿ ಬಳ್ಳಾರಿ ಹೋಗುವ ಮಂಡ್ಯದಲ್ಲಿ ಮಾಡುವ ಎಡಮುರಿಲಿ ಬಲ್ಮುರಿಲಿ ಎಲ್ಲಿ ಹೋಗುವ ಇನ್ನೆಲ್ಲಿ ಹೋಗುವ ಮೈಸೂರು ಬೆಟ್ಟದಲ್ಲಿ ಸೀರೆ ಚಟ್ಟು ಬೆಳಕಲ್ಲಿ ಸೂಪರ್ ಕಲಾ ಬಂಕ ನಾನ್ ಹಾಕಲ್ಲಪ್ಪ ನಮ್ಮಮ್ಮ ಗೊತ್ತಾರೆ ಬಾಸ್ ನಾನು ಹಾಕಲ್ಲಪ್ಪ ಬಂಕ ನಾಲ್ಕಲ್ಲಪ್ಪ ನಮ್ಮ ಅಮ್ಮ ಗೊತ್ತಾದ್ರೆ ಬಾರಿಸ್ತಾಳೆ ನಾನು ಹಾಕಲ್ಲಪ್ಪ ಹೋಗ್ಕೋಬೇಕು ತಮ್ಮ ಸ್ಟ್ರೈಟ್ ಆಗಿ ಒಂದು ಮಾತಾಡ್ತೀನಿ ಕೇಳು ಬಾಂಕಡಲ್ಲ ದೊಡ್ಡ ಮನುಷ್ಯರಾಗಿದ್ದಾರೆ ಯಾಕಂದ್ರೆ ತುಂಬಾ ದೂರ ಇದ್ದೀರಾ ಕ್ಲಾಸಿಗೆ ಬಂದಾಗ ಕೇಕ್ ಡ್ಯಾಡಿ ನಮ್ ಡ್ಯಾಡಿ ಎಲ್ಲದರಲ್ಲೂ ಎಂಜಾಯ್ ಮಾಡ್ತಾರೆ ಗೊತ್ತಾ ಅಪ್ಪ ಪ್ರಾಬ್ಲಮ್ ಹೋಯ್ತು ನಡೀರಿ ಲೋ ಮಚ್ಚ ಈ ಟಗರ್ ಪುಡಿ ಸರಿ ಇಲ್ಲ ಒಂದ್ಸಾರಿ ಮನೆ ಫೀಟಿಂಗ್ ಇಟ್ರೆ ಚಟ್ನಿ ಇದೆ ಲೋ ಚಿಕ್ಕ ಸ್ಟ್ರೈಟ್ ಆಗಿ ಒಂದು ಮಾತಾಡ್ತೀನಿ ಕೇಳು ಕ್ಲಾಸಿಗೆ ಚಕ್ಕರ್ ಬರ್ತಿದ್ದಾಗ ಟೀಚರ್ಸ್ ಪೇರೆಂಟ್ಸ್ ಲೆಕ್ಕ ಹಾಕ್ಬಾರ್ದು ಓ ಪ್ರಮೇ ಬರ್ತೀವ ಕೈ ಮಗ ಬಂದು ಕಣ ಎಂತಲ್ಲಪ್ಪ ಕೆಲಸ ಏನು ಬ್ರೋ ಪಾರ್ಟಿ ಸಿಗೋದು ಬೆಂಚ್ ಹಾಕ್ಬಿಟ್ಟಿದ್ದೀರಾ ಬೆಂಚ್ ಅಲ್ಲ ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರೇ ಕೇಳದು ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಶಿಳ್ಳೆ ಹೊಡೆಯೋ ಇವರ ಎಂಟ್ರಿಗೆ ಏನೇ ತಿಂದ್ರು ಇದು ಕಳ್ಳನ ಮಕ್ಕಳು ನನ್ ಬಿಟ್ನ ಕುತ್ಕೊಂಡಿದ್ದಾರೆ ಲೋ ಶಂಕರ ಸೋರ್ ಬಂದ್ರೆ ನೋಡ್ಕೊಂಡ್ ಬಾರೋ ಲೋ ಶರ ಸೋರ್ ಬಂದ್ರೆ ನೋಡ್ಕೊಂಡ್ ಬಾರೋ ಹಾ ಓಯ್ ಯಾಕ ಸುಳ್ಳಾಡ್ತಿದ್ಯಾ ಅಲ್ಲಿ ಸರ್ ಬರ್ತಾ ಇಲ್ಲ ಗೊತ್ತಿತ್ತಾನೆ ಕಲ್ಸಿದ್ದು ಬಂಕು
ಅಟೆಂಡೆನ್ಸ್ ಕೂಗ್ತೀನಿ, ಎಲ್ಲರೂ ಎಸ್ ಅಂತ ಹೇಳಿ. ಲಕ್ಷ್ಮಿ, ಸೀತಾ, ಶರತ್, ಗುರು, ಮಂಜಾ, ಸರ್ ನಿನ್ನೆನು ಬಂದಿದ್ದೀನಿ, ಇವತ್ತು ಬಂದಿದ್ದೀನಿ. ನಾಳೆ ಡೌಟು ಸರ್. ಚಿಕ್ಕ ಅರವಿಂದ ಗುರುಗಳೇ, ಅಷ್ಟೊಂದೆಲ್ಲ ಆಳ್ಬಿಡ್ಬೇಡ, ಸೀದಾ ಕೂತ್ಕೋ. ಶಂಕರ, ನಿಮ್ ಕಾಮುತ್ತಲೇ ಇದ್ದೀನಿ ಸರ್. ಹೌದಾ, ನಾನು ಬಂದಿದ್ದೆ ತಿಳ್ಕೊಂಡಿದ್ದೆ. ಜಗನ್, ಸರ್ ಅವನು ಯಾವಾಗ ತಾನೇ ಬರ್ತಾನೆ ಸರ್. ಹೌದಾ, ಹೋದ ಅಮಾಸೆಗೆ ಬಂದಿದ್ದೆ, ಯಾವಾಗ ಬರ್ತಾನೋ. ಸರಿ, ಏನಿವತ್ತು ಎಲ್ಲರೂ ಬಂದಿದ್ದೀರಲ್ಲ? ಆಜ ಬೋಲಕ್ಕೆ. ಹಾ ಸರಿ, ಈಗ ಏನ್ ಮಾಡೋಣ? ಸರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಸರಿ, ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಹೌದು. ಎಸ್ ಸರ್. ಯಾರಾಗುತ್ತಾರೆ ಕನ್ನಡದ ಕೋಟ್ಯಾಧಿಪತಿ? ಈ ತರನ ಸರ್. ನೀನ್ ಕೋತಿನೇ, ಕೂತ್ಕೋ. ಅದು ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ ಅಲ್ಲ, ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ? ಹಾಗಿದ್ರೆ ಕೇಳಿ ಸರ್. ಹಾ, ಕಣ್ಣಂಬಾಡಿ ಅಣೆಕಟ್ಟು ಕೊಡಿಸಿದವರು ಯಾರು? ಸರ್ 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 ಸರ್. ಕೂತ್ಕೊಳ್ಳಿ. ಚಿಕ್ಕ, ನೀನ್ ಹೇಳು. ಅಯ್ಯೋ ಸರ್, ಅಷ್ಟು ಗೊತ್ತಿಲ್ವಾ? ಯಾರೇ ಕೆಲಸದವರು? ನಮಸ್ಕಾರ, ಕೂತ್ಕೋ. ಶರತ್, ನೀನ್ ಹೇಳು. ಸರ್ ವಿಶ್ವೇಶ್ವರಯ್ಯ ಸರ್. ವೆರಿ ಗುಡ್. ಶ್ರೀರಾಮನು ಕಾಡಿಗೆ ಏಕೆ ಹೋದನು? ಸರ್ 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 ಸರ್. ಎಲ್ಲರೂ ಕೂತ್ಕೊಳ್ಳಿ. ಮಂಜಾ, ನೀನ್ ಹೇಳು. ನಾಟು ಬಂದು ಯು ಮೈ ವಿಪ್. ತಿಂದಿಯಾ ತಿಂದಿಯಾ? ಹಾಗಾದ್ರೆ ಮುಚ್ಕೊಂಡು ಕುಂದ್ರು. ಸರ್ ಅದು ಅದು ಸರ್ ನಮಗೂ ಬೇಜಾರಾಗಿದೆ, ಟ್ರಿಪ್ಪಿಗೆ ಹೋಗಿದ್ದೇವಲ್ಲ ಸರ್, ಹಾಗೆ ಶ್ರೀರಾಮನ ಟ್ರಿಪ್ಪಿಗೆ ಹೋಗಿರ್ಬೋದು ಸರ್. ಅರ್ಥಕ್ಕಾಯ್ತು, ಕೂತ್ಕೊಬೇಡಿ. ಶಂಕರ, ನೀನ್ ಹೇಳು. ಸರ್ ಶ್ರೀರಾಮ ಅವ್ರ ತಂದೆ ಮಾತು ಕೊಟ್ಟು ಅರಮನೆ ತ್ಯಜಿಸಿ ಕಾಡಿಗೆ ಹೋದ ಸರ್. ವೆರಿ ಗುಡ್. ಚಿಕ್ಕ, ಮಂಜಾ, ನಿಮ್ ತಮ್ಮಂದ್ರು ನೋಡಿ ಕಲ್ತರು. ಸರ್ ಇದ್ದಾಗಿದ್ದು ಹಾಳಾಗಿದ್ದು ಸರ್. ಹೌದಾ, ಇನ್ ಮುಂದಾದ್ರೂ ಸರಿಯಾಗಿ ಕಲೀರಿ. ಆಯ್ತು ಸರ್. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಸಚಿನ್ ತೆಂಡೂಲ್ಕರ್. ಲಕ್ಷ್ಮಿ, ನೀನ್ ಹೇಳಮ್ಮ. ನರೇಂದ್ರ ಮೋದಿ ಸರ್. ವೆರಿ ಗುಡ್. ನಮ್ಮ ರಾಜ್ಯ ಯಾವುದು? ನಮ್ಮ ಸ್ವಾನ್. ಅಲ್ಲ ಕಲಬುರಗಿ. ಸೀತಾ, ನೀನ್ ಹೇಳಮ್ಮ. ಕರ್ನಾಟಕ ಸರ್. ವೆರಿ ಗುಡ್. ನೋಡಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ತಿಳಿದುಕೊಂಡಿದ್ದಾಳೆ. ಅಯ್ಯೋ ಹೋಗಿ ಸರ್, ಹೆಣ್ಮಕ್ಳು ಎಷ್ಟು ಓದಿದ್ರು ಕೊನೆಗೆ ಮುಸ್ಲಿಂ ಸಿಕ್ಕೋದಂತೂ ತಪ್ಪಲ್ಲ. ನಿನ್ನ ಕಲ್ಪನೆ ತಪ್ಪು ಚಿಕ್ಕ. ಹೆಣ್ಣು ಮುಸುರೆ ತಿಕ್ಕೊಳ್ಳೋ ಸರಿ, ಆದರೆ ಸಮಾಜದಲ್ಲಿ ಸಂಸ್ಕಾರದಲ್ಲಿರುವಂತ ಮುಸುರೆ ತಿಕ್ಕೊಳ್ಳು. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರವು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಯೋಜನೆ ನೀಡಿದರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ. ಅಯ್ಯೋ ಹೋಗಿ ಸರ್, ಹೆಣ್ಮಕ್ಳು ಏನ್ ಮಾಡಿದ್ದಾರೆ? ನಾವೆಲ್ಲ ಗಂಡ್ಮಕ್ಳು ಮಾಡಿದ್ದು. ನಿಜ, ಹೆಣ್ಣು ದೇಶದ ಕಣ್ಣು ಕಂಡ್ರಪ್ಪ. ಶಾಂತಿ ಮಂತ್ರ ಹೇಳಿದ ಮದರ್ ತೆರಸಾ, ಆಕಾಶಕ್ಕೆ ತರ ತಲುಪಿದ ಕಲ್ಪನಾ ಚಾವ್ಲಾ. ಅಷ್ಟೇ ಯಾಕೆ, ಅಕ್ಷರದವ ಸಾವಿತ್ರಿ ಬಾಪುಲೆ. ಅಷ್ಟೇ ಯಾಕೆ, ನಮ್ಮ ಕನ್ನಡ ರಾಜ್ಯದ ಸುಧಾಮೂರ್ತಿ, ಇವರೆಲ್ಲರೂ ಕನ್ನಡದ ಹೆಣ್ಣು ಮಕ್ಕಳೇ. ಅದಕ್ಕೆ ಹೇಳುವುದು ಹೆಣ್ಣು ಮಕ್ಕಳಿಗೆ ಓದಿಸಬೇಕಂತ. ಏಕೆಂದರೆ ಗಂಡು ಮಕ್ಕಳು ಅಲ್ಲಲ್ಲಿ ಓದಿ ಅವರ ಕೆಲಸದಲ್ಲಿ ವಿಜಯ ಆಗುತ್ತಾರೆ. ಹಾಗಾದ್ರೆ ಗಂಡು ಮಕ್ಕಳು ಆಗಲ್ಲ, ಅವರವರ ಮನೆಯಲ್ಲಿ ಅವರ ಮಕ್ಕಳನ್ನು ಓದಿಸುತ್ತಾರೆ. ಸರ್ ಸರ್ ಏನಾಯ್ತು ರಾಮಯ್ಯ, ಇಷ್ಟು ಅವಸರದಲ್ಲಿ ನಮ್ಮ ಸ್ಕೂಲಿನಲ್ಲಿ ಪ್ರಸಾದ ದೇವರ್ ಆಯ್ತು, ಗೊತ್ತು, ಹೇಳು. ಪ್ರೇಮ್ ಕುಮಾರ್ ಆಗಿದೆ ಸರ್. ಏನಾಯ್ತು? ಪ್ರೇಮ್ ಕುಮಾರ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗಾಯ್ತು? ಮೊಬೈಲ್ ನೋಡಿ ಅಂತ್ರಿ. ಹೌದಾ, ನೋಡಿ ಮಕ್ಕಳೇ, ಮೊಬೈಲ್ ನೋಡಿದ್ರಿಂದ ಎಷ್ಟೊಂದು ತೊಂದರೆಗಳಾಗುತ್ತವೆ. ಸರ್ ನಾವು ಮನೆಯಲ್ಲಿ ದಿನಾಲೂ ಫೋನ್ ಯೂಸ್ ಮಾಡ್ತೀವಿ, ನಮ್ಗೇನು ಆಗಲ್ಲ ಸರ್. ನಿಮ್ಮ ಕಲ್ಪನೆ ತಪ್ಪು. ನಿಮಗೆ ಗೊತ್ತಿಲ್ಲದಾಗದೆ ಕೆಲವು ತೊಂದರೆಗಳನ್ನು ನಡೆದಿರುತ್ತವೆ. ಕೆಲಸ, ನೆನಪಿನ ಶಕ್ತಿ ಮೇಲೆ ಪರಿಣಾಮ ಮತ್ತು ಸಮಯವತ್ತ ಇತರೆ ತೊಂದರೆಗಳಿಂದ ಒಳಗೊಂಡಿರುತ್ತೀರಿ. ಅಯ್ಯೋ ಸರ್, ನಾನ್ ಮನೆಯಿಂದ ಪಕ್ಷ ಹಾಕಿನಿ ಸರ್. ಅದಕ್ಕೆ ನಿನ್ನ 0 ಬಂದಿತ್ತು. ಸರ್ ಹೆಚ್ಚಿಗೆ ಮಾರ್ಕ್ಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮೊಬೈಲ್ ಇತರ ಉಪಯೋಗಕ್ಕೆ ಬಳಸಬಾರದು. ಮೊಬೈಲ್ ಬಿಟ್ಟು ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು. ಅಯ್ಯೋ ಹೋಗಿ ಸರ್, ಹೋಗ್ತಾರೆ ಕೆಲಸ ಮಾಡ್ತಾ ಅಲ್ಲಿದ್ದಾರೆ. ಚಿಕ್ಕ, ಓದು ಕಲಿಕೆ ಬರೀ ಸಮಾಜದಲ್ಲಿ ಕೆಲಸಕ್ಕಾಗಿ ಅಲ್ಲ, ಸಮಾಜದಲ್ಲಿ ಆತ್ಮಸ್ಥೈರ್ಯದಿಂದ ಬದುಕಬೇಕಾದ್ರೆ ಸ್ವಲ್ಪವಾದರೂ ಓದಿರಬೇಕು. ಸರ್ ನಮ್ಮ ಅಪ್ಪ ಅಮ್ಮನೂ ಓದಿಲ್ಲ, ಆದ್ರೂ ಸಮಾಜದಲ್ಲಿ ಬದುಕ್ತಾರಲ್ಲ ಸರ್.
ಶರತ್ ನೀನ್ ಹೇಳಿದ್ದು ಸರಿನೇ. ನಿಮ್ಮ ಅಪ್ಪ ಅಮ್ಮನಿಗೆ ಓದಿನ ಬೆಲೆ ಗೊತ್ತು, ಅದಕ್ಕೆ ನಾವಂತೂ ಓದಿಲ್ಲ, ನಮ್ಮ ಮಕ್ಕಳಾದ್ರೂ ಓದಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಓದಿಸುತ್ತಾರೆ. ನೋಡಿದ್ರ ಅವರು ನಿಮ್ಗೆ ಕೆಲಸವನ್ನೇ ಸಿಗಬೇಕಂತ ಓದಿಸ್ತಿಲ್ಲ, ಸಮಾಜದಲ್ಲಿ ಗೌರವ ಸಿಗೋ ವ್ಯಕ್ತಿ ಆಗಲಂತ ಓದಿಸ್ತಿದ್ದಾರೆ. ಅದಕ್ಕೆ ಹೇಳುವುದು, ಮನುಷ್ಯನಲ್ಲಿ ವಿದ್ಯೆ ಹೊಂದಿದ್ದರೆ ದೇಶದ ಯಾವುದೇ ಮೂಲೆಯಲ್ಲಾದರೂ ಬೆಲೆ ಸಿಗುತ್ತದೆ. ಸರ್ ತಪ್ಪಾಯ್ತು ಸರ್. ಯಾಕೆ ಮಕ್ಕಳ? ಸರ್ ನಾವು ಕ್ಲಾಸಿಗೆ ಬಂದು ಚಕ್ಕರ್ ಹೊಡ್ತೇವೆ ಸರ್. ಹೌದಾ, ಇನ್ ಮುಂದಾದ್ರೂ ಸರಿಯಾಗಿ ಕಲೀರಿ. ಆಯ್ತು ಸರ್. ವೆರಿ ಗುಡ್, ಕುತ್ಕೋಗಿ. ನಾವು ಇಂದೇವ ಶಾಲೆಯನ್ನು ಕಲಿಯೋದಕ್ಕೆ ಹೊಸ ದೇಶವ ಕಟ್ಟಿ ಆಳೋದಕ್ಕ ಗಿರಿಯ ಗಿರಿಯ ಕಾಗೆ ಗಿರಿಯ 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 ಕಾಗೆ ಗಿ. ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಇವಾಗ ಗೊತ್ತಾಯ್ತಲ್ಲ ಮಕ್ಕಳೇ, ಶಿಕ್ಷಣ ಕಲಿಯಲಿಕ್ಕೆ ಕಲಿಸುವುದಕ್ಕೆ ವಿದ್ಯಾರ್ಥಿ, ಪೋಷಕರು, ಶಿಕ್ಷಕರು ಮೂವರು ಮುಖ್ಯ ಅಂತ. ಮಕ್ಕಳ ನೀವೇನ್ ಹೇಳ್ತೀರಾ? ಹೌದು ಸರ್. ಅಕ್ಷರ ಸತ್ಯ. ಅಕ್ಷರ ನಿತ್ಯ. ಶಿಕ್ಷಣ ಯಾಕಾಗಿ ಪಡೆಯಬೇಕು? ಮನುಷ್ಯನ ಅಸ್ತಿತ್ವಕ್ಕಾಗಿ. Very nice children. Very nice children. ಜಯ ಭೇರಿ ನಾಮದಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ತಾಯ್ನಾಡ ಜಯ ಭೇರಿ ನಾಮದಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ